ಶೋ ನೋಡ್ತೀರಾ? ಹೌದು, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಅದರಲ್ಲಿ ವರ್ತೂರ್ ಸಂತೋಷ್, ಕಾರ್ತಿಕ್, ಮತ್ತೆ ದ್ರೋಣ್ ಪ್ರತಾಪ್, ಇವರು ತುಕಾಲಿ ಸಂತೋಷ್. ಫೈನಲ್ ಇನ್ನೊಂದು 5 ಜನ 6 ಜನ ಇದ್ದಾರೆ. ಯಾರು ಗೆಲ್ಬೋದು ಅಂತೀರ? ಈಗ ಈ ಫೈನಲ್ ಅಂತಲ್ಲಿ ಹೇಳೋದು ಕಷ್ಟ. ಜನಗಳ ಅಭಿಮಾನ ಹೇಗಿದೆ, ಜನ ಹೇಗೆ ವೋಟ್ ಹಾಕ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ವ್ಯಕ್ತಿತ್ವನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಆಟ, ಟಾಸ್ಕು, ಜಗಳ ಇಷ್ಟೇ ಅಂದರೆ ವ್ಯಕ್ತಿತ್ವನೂ ತುಂಬ ಕೌಂಟ್ ಆಗುತ್ತೆ. ಹಾಗಾಗಿ ಪ್ರತಾಪು ಗೆಲ್ಬೋದು, ಬಿಟ್ಟರೆ ವರ್ತೂರ್ ಸಂತೋಷ ಗೆಲ್ಬೋದು. ಸಂಗೀತ ಅವ್ರಿಗೆ ಈ ಸಲ ಹೆಣ್ಮಗಳು ಗೆಲ್ತಾರ ಅನ್ನೋದು. ಆದರೆ ಅದೇ ಅವರು ಸೋಲನ್ನು ಒಪ್ಕೊಳ್ಳಲ್ಲ, ಮತ್ತೆ ಸೋಲ್ ಬಂದ ತಕ್ಷಣ ನಗ್ನಗ್ತಾ ಸ್ವೀಕರಿಸಲ್ಲ. ಆ ಥರ ಕೌಂಟ್ರ್ ಕೊಡ್ತಾ ಹೋಗ್ತಾರೆ. ನೋಡಬೇಕು ಸೆಕೆಂಡ್ ಪ್ಲೇಸ್ ಅಥವಾ ಥರ್ಡ್ ಪ್ಲೇಸ್ ಅನ್ಸುತ್ತೆ. ವಿನಯ್ ಗೆಲ್ಲೋ ಚಾನ್ಸಸ್ ಇದೆ. ವಿನಯ್, ಕಾರ್ತಿಕ್, ಎಲ್ಲರೂ ಎಲ್ಲರೂ ಡಿಸರ್ವ್ ಮಾಡ್ತಾ ಇದ್ದಾರೆ. ಎಲ್ಲರೂ ಆಟ ಚೆನ್ನಾಗಿ ಆಡ್ತಿದ್ದಾರೆ. ಅವರ ಗೇಮ್ ಅಷ್ಟೇ ಇದು. ಹೊರಗಡೆ ಬಂದ ತಕ್ಷಣ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಅಲ್ಲ, ಆಟ ಅನ್ನೋದಕ್ಕೋಸ್ಕರ ಅವರು ಆ ಥರ ಸ್ಟ್ರಾಟಜಿ ಪ್ಲೇ ಮಾಡ್ತಿದ್ದಾರೆ ಅಷ್ಟೇ. ಈ ವಾರ ಇನ್ನೊಬ್ರು ಎಲಿಮಿನೇಟ್ ಆಗ್ಬೇಕ್ರಿ, ಯಾರು ಆಗ್ತಾರೆ? ಈ ವಾರ ಅದು ಕಷ್ಟನೇ ಹೇಳೋದು. ಯಾಕಂದರೆ ಎಲ್ಲರೂ ಘಟಾನುಘಟಿಗಳೇ, ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಗಾಗಿ ತುಕಾಲಿ ಸಂತೋಷ್ ಹೋಗ್ಬೋದು ಅನ್ಕೊಳ್ತೀನಿ. ತುಕಾಲಿ ಅವ್ರು ಹೋಗ್ತಾರೆ, ಯಾಕಂದರೆ ಸೆಕೆಂಡ್ ಫೈನಲ್ ಅವರೇ ಬಂದರು. ಅದು ಅದೇ ಹೇಳೋದು ಕಷ್ಟ. ಈಗ ಅವರ ಜನ ಒಳಗಡೆ ಇದ್ರ ಮೇಲೆ ಕೊಟ್ಟಿದ್ದಾರೆ. ಈ ವಾರ ಹೇಗೆ ವೋಟ್ ಹಾಕ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಪ್ರಕಾರ ತುಕಾಲಿ ಸಂತೋಷಕ್ಕೆ ಹೋಗ್ಬೋದು ಅನ್ಸುತ್ತೆ. ಯಾರು ರನ್ನರ್ ಆಗುತ್ತಾರೆ ಸೆಕೆಂಡ್ ಪ್ಲೇಸಲ್ಲಿ? ಸೆಕೆಂಡ್ ಪ್ಲೇಸಲ್ಲಿ ವಿನಯ್ ಅಂತ. ವಿನಯ್ ಅವರು. ಫಸ್ಟ್ ಪ್ಲೇಸ್ ವರ್ತೂರ್ ಸಂತೋಷ್. ವರ್ತೂರ್ ಸಂತೋಷ್. ನಿಮ್ಮ ಓಟು? ವರ್ತೂರ್ ಸಂತೋಷ್. ವರ್ತೂರ್ ಸಂತೋಷ್. ಥ್ಯಾಂಕ್ ಯು ಅಮ್ಮ. ಶೋ ನೋಡ್ತೀರಾ? ಹೌದು, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಅದರಲ್ಲಿ ವರ್ತೂರ್ ಸಂತೋಷ್, ಕಾರ್ತಿಕ್, ಮತ್ತೆ ದ್ರೋಣ್ ಪ್ರತಾಪ್, ಇವರು ತುಕಾಲಿ ಸಂತೋಷ್. ಆಟಗಳು ಇಷ್ಟ ಆಗ್ತಾ ಇದೆ. ವಿನಯ್ ಮತ್ತು ಸಂಗೀತ ಇವರಿಬ್ರು ಟಾಪಲ್ಲಿ ಬಂದು ಗೆಲ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದೇ ಅವರು ಹೊರಗಡೆನೂ ಫ್ರೆಂಡ್ಸು. ಸೊ ಹೊರಗಡೆ ಕೆಲಸ ಮಾಡಿ ಬಂದಿರೋರು. ಹಾಗಾಗಿ ಒಳಗಡೆನೂ ಜಗಳ ಆಡ್ಕೊಂಡಿದ್ದಾರೆ. ಅದು ಸ್ಟ್ರಾಟಜಿ ಇರ್ಬೋದು. ಆದರೆ ಚೆನ್ನಾಗಂತೂ ಆಡ್ತಾ ಇದ್ದಾರೆ. ಬಟ್ ಆದರೆ ಸೋಲನ್ನು ತಗೊಳ್ಳೋ ಇದು ಅವ್ರಿಗೆ ಸಂಗೀತಾಗಿಲ್ಲ. ಮುಖ ಫೇಶಿಯಲ್ ಎಕ್ಸ್ಪ್ರೆಷನ್ನೇ ಒಂಥರ ಆಗೋಗುತ್ತೆ. ಸೋಲನ್ನು ನಗ್ನಾಗ್ತಾ ತಗೋಬೋದಿತ್ತು ಅವರು. ಅದೊಂದು ಅವ್ರಿಗೂ ಹಿನ್ನಡೆ ಆಗುತ್ತೆ. ಅದೊಂದು ಮೈನಸ್ ಪಾಯಿಂಟ್ ಆಗುತ್ತೆ. ವಿನಯ್ನು ನಾನು ಸೋಲಕ್ಕೆ ಬಂದಿಲ್ಲ, 2ನೇ ಪ್ಲೇಸಿಗೆ ಬಂದಿಲ್ಲ, ನಾನು ಫಸ್ಟ್ ಪ್ಲೇಸ್ ತೊಗೊಳಕ್ಕೆ ಬಂದಿರೋದು ಅಂತೇಳಿ ನೇರವಾಗಿ ಸುದೀಪ್ ಸರ್ಗೆ ಹೇಳ್ತಾರೆ ಅವರು. ಹೌದು, ಅಂದರೆ ಅವ್ರ ಕಾನ್ಫಿಡೆಂಟ್ ಲೆವೆಲ್ ಮೆಚ್ಚಬೇಕು. ಅಂದರೆ ಅವ್ರು ಕಾನ್ಫಿಡೆಂಟ್ ಆಗಿದ್ದಾರೆ. ಏನೇ ಮಾತಾಡಿದ್ರು ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ, ಕಾನ್ಫಿಡೆಂಟ್ ಆಗಿದ್ದೇನೆ. ಅದು ಒಂಥರ ಒಳ್ಳೆಯದೇನೆ. ದ್ರೋಣ್ ಪ್ರತಾಪ್ ಅವ್ರ ಬಗ್ಗೆ ಏನಿದೆ? ಅವರಿಗೆ ಓಟ್ಸ್ ಜಾಸ್ತಿ ಬರ್ತಾ ಇದ್ದಾವೆ, ಅವರು ಗೆಲ್ತಾರೆ ಅನ್ನೋದಿದೆ. ಅದೇ ಅಂದರೆ ಅವ್ರು ಚೆನ್ನಾಗೇನೋ ಆಡ್ತಾ ಇದ್ದಾರೆ. ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು ಚೆನ್ನಾಗಿ ಮಾತಾಡ್ತಿದ್ದಾರೆ. ಅವಶ್ಯಕತೆ ಎಲ್ಲಿದೆಯೋ ಅಲ್ಲಿ ಮಾತಾಡ್ತಿದ್ದಾರೆ ಅಷ್ಟೇ. ಸುಮ್ಮನೆ ಎಲ್ಲ ಕಡೆನೂ ಮಾತಾಡ್ತಿಲ್ಲ ಅವರು. ಸೊ ಅದೊಂದು ಅವ್ರ ಪ್ಲಸ್ ಪಾಯಿಂಟು ಆಗ್ಬೋದು. ಯಾಕೆಂದರೆ ಆಪ್ ಸೀಸನ್ ವರೆಗೂ ಎಲ್ಲಿ ಆಟಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ ಅವರು ಸ್ಟಾರ್ಟಿಂಗಲ್ಲಿ. ಇತ್ತೀಚೆಗೆ ಬೇರೆ ರೀತಿನೇ ಶುರುವಾಗಿದೆ ಅವ್ರದ್ದು. ಅಂದರೆ ಲಾಸ್ಟ್ಗೆ ಎಚ್ಚೆತ್ಕೊಂಡಿದ್ದಾರೆ ಅನ್ಸುತ್ತೆ ಅವರು. ಆಮೆ ಮತ್ತು ಮೊಲದ ಕತೆ ಆಗ್ಬೋದು ಅನ್ಸುತ್ತೆ. ಹಾಗಾಗಿ ಮೊದಲು ಆಮೆ ಥರ ಇದ್ರು, ಗೆದ್ರು ಗೆಲ್ಬೋದು ಅವರು ಮೊಲದ ಥರನೇ. ಸೊ ಲಾಸ್ಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲೂ ಆಟ ಬಿಟ್ಕೊಡ್ತಿಲ್ಲ. ಅವ್ರಿಗೆ ಚಾನ್ಸ್ ಸಿಕ್ಕಿದ ಕಡೆ ಎಲ್ಲ ಮಾತಾಡಿದ್ದಾರೆ, ಚಾನ್ಸ್ ಸಿಕ್ಕಿದ ಕಡೆ ಎಲ್ಲ ಆಟ ಆಡಿದ್ದಾರೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತಾರೆ? ಈ ವಾರ ನನ್ನ ಪ್ರಕಾರ ಸಂಗೀತನೇ ಆಗಬೇಕು. ಸಂಗೀತ ಫೈನಲ್ ಬಂದವರು ಆಲ್ರೆಡಿ ಗೆಲ್ತಾರೆ ಅನ್ನೋದು ಹುಮ್ಮಸ್ಸಿದೆ. ಫೈನಲ್ ಬಂದಿರಬಹುದು, ಆದರೆ ಅದೇ ಅವ್ರನ್ನ ಸೋಲನ್ನ ತಗೊಳ್ಳೋ ಇದಿಲ್ಲ ಅವ್ರಿಗೆ. ಯಾವ ಥರ ಗೆಲ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ. ಅವರೇ ಹೋಗ್ಬೋದು ಅಂತ ಅನ್ಕೋತೀನಿ ನಾನು. ತುಕಾಲಿ, ಸಂತು ಪಂತ್ ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಎಕ್ಸ್ಟ್ರಾಡಿನರಿ, ತುಂಬ ಚೆನ್ನಾಗಿ. ಯಾರು ಏನೇ ಹೇಳಿದ್ರು ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಖುಷಿಯಾಗಿದ್ದಾರೆ. ಆ ಬೀನ್ ಬ್ಯಾಗ್ ಬಿಟ್ಟು ಅಲ್ಲಾಡಲ್ಲ ಅವರು. ಸೊ ಅಲ್ಲೇ ಕೂತಿರ್ತಾರೆ. ಕ್ಯಾಮ್ರಾಗಳು ನೋಡ್ತಾ ಇದೆ ಅನ್ನೋ ಇದು ಇಲ್ಲ ಅವ್ರಿಗೆ. ಅವ್ರು ಏನಿದೆ ಅದನ್ನು ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ. ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಒಂದು ಕಡೆ. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದರಲ್ಲಿ ವರ್ತೂರ್ ಸಂತೋಷ್ ಅಂತೂ ತುಂಬ ಚೆನ್ನಾಗಿ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಹೇಳ್ತಾರೆ. ಸುದೀಪ್ ಸರ್ ಸಹ ಹೇಳಿದ್ರು ನಿಷ್ಕಲ್ಮಶ ಮನಸ್ಸು. ಹೌದು, ಅದು ಸತ್ಯನದು. ಮಗು ಥರ ಮನಸ್ಸಿದೆ. ಮತ್ತು ಹಳ್ಳಿಯವರು ಹೇಗಿರಬೇಕೋ ಹಾಗಿದ್ದಾರೆ. ಅವ್ರ ಭಾಷೆ ಇಲ್ಲಿ ಬಂದು ಚೇಂಜ್ ಮಾಡ್ಕೊಂಡಿಲ್ಲ ಅವ್ರ ಭಾಷೆನ. ಅವ್ರ ಹಳ್ಳಿಲಿ ಹೇಗೆ ಮಾತಾಡ್ತಿದ್ರು ಹಾಗೆ ಮಾತಾಡ್ತಾ ಇದ್ದಾರೆ. ಅದು ತುಂಬ ಇಷ್ಟ ಆಗುತ್ತೆ. ಮುಗ್ಧ ಮನಸ್ಸಿನ ಥರ ಇದ್ದಾರೆ. ಬಟ್ ಅದೇ ಎಲ್ಲಿ ಆಟ ಆಡಬೇಕಿತ್ತು ಸ್ಟಾರ್ಟಿಂಗಿಂದ ಅವ್ರ ಕ್ಯಾಪ್ಟನ್ಸಿ ಇಷ್ಟ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು ಆಟ ಆಡ್ತಿಲ್ಲ ಅಷ್ಟೇ. ಇನ್ನೆಲ್ಲಿ ಆಟ ಆಡಬೇಕು ಅಂತ ಚಾನ್ಸ್ ಬರುತ್ತೋ ಅಲ್ಲೆಲ್ಲ ಆಟ ಆಡ್ತಾನೆ ಇದ್ದಾರೆ ಅವರು. ಅದು ಇನ್ನೂ ಸ್ವಲ್ಪ ಹಳ್ಳಿಕಾರ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಬಟ್ ನಮಗೆ ಅಷ್ಟು ತೋರಿಸಿಲ್ಲ ಹೊರಗಡೆಗೆ. ಎತ್ತುಗಳ ಬಗ್ಗೆ ಅವ್ರಿಗಿರೋ ಕನ್ಸರ್ನು, ಪ್ರಾಣಿಗಳ ಬಗ್ಗೆ ಇರೋ ಕನ್ಸರ್ನು, ಅವರ ಊರಿನ ಬಗ್ಗೆ ಇರೋ ಕನ್ಸರ್ನ್, ಅದು ಇನ್ನೊಂದು ಸ್ವಲ್ಪ ಎಲ್ಲೋ ಹೇಳ್ಬೋದಿತ್ತು, ಜಾಸ್ತಿ ಹೇಳ್ಬೋದಿತ್ತು. ಬಟ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವರಿಬ್ಬರು ಗೆದ್ರೆ ಈ ಫ್ರೆಂಡ್ಶಿಪ್ಗೆ ಒಂದು ಇತಿಹಾಸ ಸೃಷ್ಟಿಯಾಗುತ್ತಂತ. ಖಂಡಿತ ಇವ್ರು ಅವ್ರನ್ನ ಬಿಟ್ಕೊಡಲ್ಲ, ಅವ್ರು ಇವ್ರನ್ನ ಬಿಟ್ಕೊಡಲ್ಲ. ಬಟ್ ಅದೇ
ಆದರೆ ಅದೇನಾದರೂ ಅಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಅವ್ರು ತುಂಬ ನಗಿಸ್ತಾ ಇದ್ದಾರೆ ಅಂದರೆ ತುಕಾಲಿ ಸಂತೋಷ. ಇಲ್ಲಿವರೆಗೂ ಬರ್ತಾ ಇದೆ ಈ ಶೋ ಅಂದರೆ ಅವ್ರನ್ನೂ ಪ್ಲಸ್ ಪಾಯಿಂಟ್ ಆಗುತ್ತೆ, ನಗಿಸ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ವರ್ತೂರು ಸಂತೋಷ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಡಬೇಕಿತ್ತು, ಇನ್ನೂ ಸ್ಟಾರ್ಟಿಂಗಲ್ಲಿ ಇನ್ನೂ ಆಡ್ಬೋದಿತ್ತು, ಇದು ಸ್ವಲ್ಪ ಓಪನ್ ಅಪ್ ಆಗಬೇಕಿತ್ತು ಅಂತ ಅನ್ಕೊಂಡು ಲಾಸ್ಟಲ್ಲಿ ಎಚ್ಚೆತ್ಕೊಂಡಿದ್ದಾರೆ. ನಮ್ರತ ಅವ್ರು ಹೋದ್ರಲ್ರಿ, ಹೋಗ್ಬೇಕಿತ್ತ ಹೋಗ್ಬಾರ್ದಾಗಿತ್ತು ಸರ್ ಅವ್ರು ಹೊರಗಡೆ ಹೋಗಿದೆ ಸರಿ ಆಯಿತು, ಕರೆಕ್ಟ್ ಆಗಿದೆ. ಯಾರ್ಯಾರು ಚೆನ್ನಾಗಿ ಆಡಿದ್ದಾರೆ, ಕಾರ್ತಿಕ್ ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಂದಲೂ ಚೆನ್ನಾಗಿ ಆಡಿದ್ದಾರೆ. ಎಲ್ಲೋ ಒಂದು ವಾರ ಲೋ ಆಗಿರೋದು ಬಿಟ್ಟರೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಕಾರ್ತಿಕ್ನು ಮಾತೇ ಇಲ್ಲ, ಅವ್ರೂ ಗೆಲ್ಬೋದು ಈ ಸಲ. ಯಾಕೆಂದ್ರೆ ಸ್ಟಾರ್ಟಿಂಗ್ ಇಂದ ಹಂಗೆ ಇದ್ದಿದ್ರೆ ಅಂದ್ರೆ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಬರ್ತಾರ ಅನ್ನೋ ಮಾತು. ಹೌದು ಹೌದು, ಕಾರ್ತಿಕ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲೂ ಅವ್ರ ಆಟನ ಬಿಟ್ಕೊಟ್ಟಿಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾರೆ, ಎಲ್ಲೋ ಬಯಸ್ದಾಗ ವೋಟ್ ಮಾಡಿಲ್ಲ ಅವರು. ಹಾಗಾಗಿ ಅವರು ಚಾನ್ಸಸ್ ಇದೆ, ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ಸುದೀಪ್ ಸರ್ ಬಿಗ್ ಬಾಸ್ ಬಗ್ಗೆ ಏನು? ವೀಕೆಂಡ್ ಬಂತು ಅಂದರೆ ಅವ್ರಿಗೋಸ್ಕರನೇ ನಾವು ಬಿಗ್ ಬಾಸ್ ನೋಡ್ತಿರೋದು, ಅವ್ರ ಮಾತುಗಳಿಗೋಸ್ಕರನೇ. ಶನಿವಾರ ಭಾನುವಾರ ಬಂತು ಅಂದರೆ ಯಾರಿಗೆ ಏನು ಹೇಳ್ತಾರೆ, ಯಾವ ಥರ ಹೇಳ್ತಾರೆ, ತುಂಬ ಚೆನ್ನಾಗಿ ಅವ್ರ ಥರ ಮಾತಾಡೋಕ್ಕೆ ಯಾರ ಕೈಲೂ ಆಗೋಲ್ಲ. ಅಷ್ಟು ಚೆನ್ನಾಗಿ ಹೇಳ್ತಾರೆ, ಮನ ಮುಟ್ಟೋ ಥರ ಹೇಳ್ತಾರೆ, ತಿದ್ದುತ್ತಾ ಇದ್ದಾರೆ. ಸೊ ಅವರಿಂದನೇ ಬಿಗ್ ಬಾಸ್ ತುಂಬ ಹಿಟ್ ಆಗ್ತಾ ಇರೋದು. ನಾವು ನೋಡ್ತಾ ಇರೋದು ಸುದೀಪ್ ಸರ್ಗೋಸ್ಕರನೇ ನೋಡ್ತಾ ಇರೋದು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇಶಾನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಸುದೀಪ್ ಸರ್ನು ಆ ಮಾತಿನ ಬಗ್ಗೆ ಮಾತಾಡಿದ್ರು, ಕಾಗೆ ಕಕ್ಕ ಪ್ಲೇ ಮಾಡ್ತಿದ್ದೀರಾ ಅಂತ. ಸೊ ಅದು ನಂಗೆ ಇಷ್ಟ ಆಗಲಿಲ್ಲ. ಎಲ್ಲೋ ಅವರು ಅದಕ್ಕೆ ಆ ಮಾತಿಗೆ ಅವರು ಅಷ್ಟು ಅರ್ಹರಲ್ಲ ಅನ್ಸುತ್ತೆ. ಅದೆಲ್ಲ ಮಾತಾಡಬಾರ್ದಾಗಿತ್ತು. ಒಳಗಡೆ ಬಂದಾಗ ಮೋಟಿವೇಶನ್ ಮಾಡ್ಬೋದಾಗಿತ್ತು. ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ ಎಲ್ಲರೂ, ಇನ್ನೂ ಚೆನ್ನಾಗಿ ಆಡಿ ಗೆದ್ಕೊಂಡು ಬನ್ನಿ, ಯಾರು ಗೆದ್ದು ನಾನೇ ಗೆದ್ದಂಗೆ ಆಗುತ್ತೆ, ನೀವು ಗೆದ್ಕೊಂಡು ಬನ್ನಿ ಅಂತ ಹೇಳೋದು ಬಿಟ್ಬಿಟ್ಟು ಅವರು ಅದೇನೇನೋ ಕಾಗೆಗೆಲ್ಲ ಹೋಲಿಸ್ಕೊಂಡು, ಸೊ ಅದು ಅವ್ರ ವ್ಯಕ್ತಿತ್ವನ ತೋರಿಸುತ್ತೆ ಅಷ್ಟೇ. ಅದು ನಂಗೆ ಇಷ್ಟ ಆಗಲಿಲ್ಲ, ಆ ಗುಣ ನಂಗೆ ಇಷ್ಟ ಆಗಲಿಲ್ಲ. ನಿಮ್ಮ ಓಟು ವರ್ತೂರು ಸಂತೋಷಕ್ಕೆ. ಥ್ಯಾಂಕ್ ಯು ಅಮ್ಮ. ಓಕೆ. ಸೂಪರ್.